ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸದಲ್ಲಿ ಕಾಲೇಜಸ್ ಯಾವಾಗಿಂದ ಶುರು ಆಗುತ್ತೆ ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕಾಲೇಜಸ್ಸು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರನ, ಇಲ್ಲ ಅಂತಂದರೆ ಎಲ್ಲರೂ ಕೂಡ ಕಾಲೇಜ್ಗೆ ಹೋಗ್ಬೋದು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಅಪ್ಡೇಟ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಇದ್ರ ಬಗ್ಗೆ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಈಗ ವಿಷಯಕ್ಕೆ ಬರ್ತೀನಿ. ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಈ ಫೋಟೋದಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ ಜುಲೈ 19ರಿಂದ ಕಾಲೇಜಸ್ ಶುರುವಾಗುತ್ತೆ ಅಂತ. ಅರ್ಥ ಆಯ್ತಲ್ಲ, ಜುಲೈ 19ರಿಂದ ಕಾಲೇಜ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕಾಲೇಜಸ್ಗೆ ಯಾರ್ಯಾರಿಗೆ ಎಂಟ್ರಿ ಇರುತ್ತೆ ಅಂತಂದರೆ, ಸೊ ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರ್ತಾರೋ, ಮೀನ್ ಫಸ್ಟ್ ಡೋಸ್ನ ಯಾರ್ಯಾರು ಹಾಕ್ಸ್ಕೊಂಡಿರ್ತಾರೋ ವ್ಯಾಕ್ಸಿನೇಷನ್, ಅವ್ರಿಗಷ್ಟೇ ಇಲ್ಲಿ ಎಂಟ್ರಿ. ಇಲ್ಲ ಅಂತಂದರೆ ನಿಮ್ಮ ಕಾಲೇಜ್ ಒಳಗೂ ಕೂಡ ಸೇರಿಸಲ್ಲ. ಸೊ ನಿಮ್ಮ ಹತ್ರ ಇರುತ್ತೆ, ಮೆಸೇಜಸ್ ಇರುತ್ತೆ, ಯಾರ್ಯಾರು ಫಸ್ಟ್ ಡೋಸ್ ಹಾಕ್ಸ್ಕೊಂಡಿರ್ತೀರಾ ಅವ್ರದ್ದು ಮೆಸೇಜಸ್ ಎಲ್ಲ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿ ಕಾಲೇಜ್ಗೆ ಎಂಟ್ರಿ ಕೊಡ್ತಾರೆ. ಅಕಸ್ಮಾತ್ ಇನ್ನೂ ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ, ಸೊ ಅವರು ಬೇಗ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ಅವರು ಬೇಗ ನೀವು ಕಾಲೇಜ್ಗೆ ಹೋಗ್ಬೋದು. ಕಾಲೇಜ್ ಅಂದಮೇಲೆ ಅಲ್ಲಿ ಬರೀ ಸ್ಟೂಡೆಂಟ್ಸ್ ಎಲ್ಲ, ಟೀಚರ್ಸು ಮತ್ತು ಕೆಲವು ವರ್ಕಿಂಗ್ ಸ್ಟಾಫ್ಸು ಕೂಡ ಇರ್ತಾರೆ. ಅವ್ರಿಗೆ ಏನು ರೂಲ್ಸ್ ಮಾಡಿದ್ದಾರೆ ಅಂತಂದರೆ, ಅವ್ರಿಗೂ ಕೂಡ ಸೇಮ್ ರೂಲ್ಸು, ಸ್ಟೂಡೆಂಟ್ ರೂಲ್ಸೇ ಅವ್ರಿಗೂ ಕೂಡ ಮಾಡಿದ್ದಾರೆ. ಯಾರ್ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರ್ತಾರೋ ಅವರಷ್ಟೇ ಕಾಲೇಜ್ಗೆ ಬರಬೇಕು, ಇಲ್ಲ ಅಂದರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬರಬೇಕು ಅಂತ ಸೊ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗೇನೋ ಕಾಲೇಜಸ್ ಓಪನ್ ಆಯಿತು, ನೆಕ್ಸ್ಟು ಎಕ್ಸಾಮು. ಸೊ ಕೆಲವು ಯೂನಿವರ್ಸಿಟಿಲಿ ಎಕ್ಸಾಮ್ ನಡೀತಿದ್ದು, ಸೊ ಎಕ್ಸಾಮ್ ಎಲ್ಲ ನಿಂತು ಹೋಗಿತ್ತು. ಸೊ ಈಗ ನೆಕ್ಸ್ಟ್ ಎಕ್ಸಾಮ್ಗೆಲ್ಲ ರೆಕ್ಕೆ ಪಕ್ಕ ಬಂದಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನೆಕ್ಸ್ಟು ಎಕ್ಸಾಮ್ ಎಲ್ಲ ಶುರು ಆಗುತ್ತೆ. ಮತ್ತು ಈಗ ವಿಷಯ ಏನಪ್ಪ ಅಂತಂದರೆ, ಕೆಲವ್ರಿಗೆ ತುಂಬ ಡೌಟ್ ಕಾಡ್ಬೋದು, ಒಬ್ಬರು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಎರಡೂ ಕೂಡ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದಾರೆ. ಸೊ ನಮ್ಗೆ ಎರಡು ಎಕ್ಸಾಮ್ನು ಕೂಡ ಒಟ್ಟೊಟ್ಟಿಗೆ ಕೊಡ್ತಾರ ಅಂತ. ಸೊ ಮೇ ಬಿ ನನ್ನ ಅನಿಸಿಕೆ ಪ್ರಕಾರ ಎಕ್ಸಾಮು ಒಟ್ಟೊಟ್ಟಿಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಈಗ ಆಲ್ಮೋಸ್ಟ್ ಫಾಸ್ಟ್ 2 ಮಂತ್ಸಿಂದ ನಿಮಗೆ ಆನ್ಲೈನ್ ಮುಖಾಂತರನೇ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸ್ನ ತಗೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದಾದಮೇಲೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ನ ಮುಗಿಸಿ ಡೈರೆಕ್ಟಾಗಿ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ನ ಕೊಡ್ಬೋದು. ಇದು ನನ್ನ ಒಪಿನಿಯನು, ನನಗೆ ಗೊತ್ತಿಲ್ಲ. ಮೇ ಬಿ ನಡೆಸ್ಬೋದು, ಇಲ್ಲ ಅಂತಂದರೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ಬೋದು, ಗೊತ್ತಿಲ್ಲ. ಸೊ ಅಕಸ್ಮಾತ್ ಇನ್ನೂ ಕ್ಯಾನ್ಸಲ್ ಅಂತ ಯಾವುದೇ ರೀತಿ ಒಂದು ಯೂನಿವರ್ಸಿಟಿಯಿಂದ ಹೇಳಿಲ್ಲ. ಸೊ ಅದೇ ರೀತಿ ಡಿಗ್ರಿವರೆಗೂ ಕೂಡ ಅಷ್ಟೇ. ಕೆಲವು ಯೂನಿವರ್ಸಿಟಿಲಿ 5th ಸೆಮಿಸ್ಟರ್ ಎಕ್ಸಾಮ್ ನಡೀತಾ ಇದ್ದು, ಸೊ ಅರ್ಧಂಬರ್ಧ ಎಕ್ಸಾಮ್ ನಡೆದಿದೆ. ಅವರು ಕೂಡ ಅಷ್ಟೇ ನೆಕ್ಸ್ಟ್ ಕಾಲೇಜ್ ಶುರು ಆದಮೇಲೆ ಎಕ್ಸಾಮ್ಸ್ ಎಲ್ಲ ಕಮೆನ್ಸ್ ಮಾಡಿ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ತಾರೆ. ಹಾಗೇನೋ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಅಪ್ಡೇಟ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ